ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ ಗೈಸ್, 2 ಆಪ್ಷನ್ಸ್ ಇರುತ್ತೆ. ನನಗೂ ಗೊತ್ತಿಲ್ಲ ಏನ್ ಮೆಸೇಜಸ್ ನಿಮಗೆ ಬರುತ್ತೆ ಅಂತ. ಡೆಫಿನೆಟ್ಲಿ ಲವ್ ಲೈಫ್ ಬಗ್ಗೆ 2 ಆಪ್ಷನ್ಸ್ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಫಸ್ಟ್ ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಸೊ ಎಸ್ ಗೈಸ್, ಇವಾಗ ಫಸ್ಟ್ ಆಪ್ಷನ್ ಅವ್ರಿಗೆ ನಾನು ಆಪ್ಷನ್ ಕೊಡ್ತೀನಿ. ಲೈಕ್ 1 or 2 ಎರಡಲ್ಲಿ 1 ಚೂಸ್ ಮಾಡಿ. 1 ಚೂಸ್ ಮಾಡೋರಿಗೆ ರೊಮ್ಯಾಂಟಿಕ್ ಲವ್ ಅಫೇರ್, ಸೆಕ್ಸ್ ಫಿಕ್ಸ್, ಸೀಕ್ರೆಟ್ ಲವರ್. ಸೀಕ್ರೆಟ್ ಆಗಿ ಯಾರನ್ನಾರು ಇಷ್ಟ ಪಡ್ತಾ ಇದ್ದೀರಾ, ಒನ್ ಸೈಡೆಡ್ ರಿಲೇಶನ್ಶಿಪ್ ಅದು ಒನ್ ಸೈಡೆಡ್ ಲವ್ ಅಲ್ಲಿ ಇದ್ದೀರಾ ಅಂದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡಿ. ಸೆಕೆಂಡ್ ಆಪ್ಷನ್ ಅವ್ರಿಗೆ ಲೆಟ್ಸ್ ಸಿ ಬ್ಯಾಡ್ ಕರ್ಮ. ವೈ ಈ ಮೆಸೇಜ್ ಬರ್ತಾ ಇದೆ. ಮೇ ಬಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು, ಲೈಫ್ ಅಲ್ಲಿ ನನ್ ಜೊತೆ ಯಾಕೆ ಕಷ್ಟ ಆಗ್ತಾ ಇದೆ, ಪಾಸ್ಟ್ ಅಲ್ಲಿ ಆಗಿದ್ದ ಸಿಚುವೇಶನ್ಗೆ ನನಗೆ ಯಾಕೆ ಇವಾಗ ಆಗ್ತಾ ಇದೆ, ನಂಗೆ ಯಾಕೆ ಇವಾಗ ಕಷ್ಟ ಆಗ್ತಾ ಇದೆ. ಮೇ ಬಿ ನಿಮಗೆ ಒಂಥರ ರಿಯಲೈಸೇಷನ್ ಕೂಡ ಆಗ್ತಾ ಇದೆ. ಓಕೆ, ನಾನು ಅವಾಗ ತಪ್ಪು ಮಾಡಿದೆ, ನನಗೆ ಇವಾಗ ನಿನ್ನದು ನಾನು ಅದಕ್ಕೆ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸೊ ಈ ತರ ಸಿಚುವೇಶನ್ ಅಲ್ಲಿ ಇರೋರು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ. ಐ ಡೋಂಟ್ ನೋ ಮೋಸ್ಟ್ ಆಫ್ ದ ಪೀಪಲ್ ಯಾವ್ದು ಲೈಕ್ ನಿಮ್ಮ ಒಂದು ಸಿಚುವೇಶನ್ ಗೆ ರಿಲೇಟೆಡ್ ನ ನೀವು ಚೂಸ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ, ಡೈರೆಕ್ಟ್ ಆಗಿ ಹೋಗ್ಬೋದು ಗೈಸ್. ಓಕೆ, ಸೊ ಫಸ್ಟ್ ಆಪ್ಷನ್ ಅಂದ್ರೆ ರೊಮ್ಯಾಂಟಿಕ್ ಲವ್ ಅಫೇರ್, ಸೆಕ್ಸ್ ಫಿಕ್ಸ್, ಸೀಕ್ರೆಟ್ ಲವರ್. ಸೊ ಈ ಆಪ್ಷನ್ ಚೂಸ್ ಮಾಡಿದವರಿಗೆ ಲೆಟ್ಸ್ ಸಿ ಏನಾಗ್ತಾ ಇದೆ, ಏನ್ ಮೆಸೇಜಸ್ ಇದೆ ನಿಮಗೆ ಅಂತ. ಫಾರ್ ಗ್ರೂಪ್ 1 ಸೀಕ್ರೆಟ್ ಲವ್ ಇರೋರಿಗೆ ಒನ್ ಸೈಡೆಡ್ ಲವ್ ಆಗಿರ್ಬೋದು ಇದು. ಲೆಟ್ಸ್ ಸಿ. ಅಂಡ್ ಅಗೇನ್ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇದೀರಾ, ಯು ಕ್ಯಾನ್ ಆಲ್ಸೋ ಚೂಸ್ ದಿಸ್ ಫಸ್ಟ್ ಆಪ್ಷನ್. ಲುಕ್ ಎಟ್ ದಿಸ್ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ವೈ ಈಸ್ ದಿಸ್ ಹರ್ಮಿಟ್ ಕಾರ್ಡ್? ಓಕೆ, ಸೊ ತುಂಬಾ ಜನಕ್ಕೆ ಇಲ್ಲಿ ಫೀಲ್ ಆಗ್ತಾ ಇದೆ ಗ್ರೂಪ್ 1 ನಿಮ್ಮ ಪರ್ಸನ್ ಯಾರನ್ನ ನೀವು ಚೂಸ್ ಮಾಡಿದೀರಾ, ನೀವು ಡೆಫಿನೆಟ್ಲಿ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದೀರಾ. ಬಟ್ ದ ಥಿಂಗ್ ಇಸ್ ಪ್ರಾಕ್ಟಿಕಲಿ ನೀವಿಬ್ರು ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಮ್ಯಾಚ್ ಆಗ್ತಾ ಇಲ್ಲ, ಆ ಒಂದು ರಿಚ್ನೆಸ್ ಮ್ಯಾಚ್ ಆಗ್ತಾ ಇಲ್ಲ, ಮನಿ ಏನೋ ಮ್ಯಾಚ್ ಆಗ್ತಾ ಇಲ್ಲ ಮೇನ್ ಆಗಿ. ಅಂದ್ರೆ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ಜಾಸ್ತಿ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಈ ತರ ಮೇನ್ ಆಗಿ ನೋಡ್ತಾ ಇದೀನಿ. ಅಂಡ್ ಅವರ ಫ್ಯಾಮಿಲಿ ಈ ತರ ಎಲ್ಲ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ ಟರ್ನ್ ಆಗಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ ವಿತೌಟ್ ಎನಿ ಡೌಟ್. ಗ್ರೂಪ್ 1 ಯಾರೆಲ್ಲ ಚೂಸ್ ಮಾಡಿದೀರಾ, ವಿತೌಟ್ ಎನಿ ಡೌಟ್ ನಿಮ್ಮ ಒಂದು ಪರ್ಸನ್ ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ಇವಾಗ ನೀವು ಒಂಥರ ಹೆಂಗ ಹೋಗ್ಬಿಟ್ಟಿದ್ದೀರಾ ಅಂದ್ರೆ, ಓಕೆ ನಾನು ಜಾಸ್ತಿ ಮೆಸೇಜ್ ಮಾಡಲ್ಲ, ಜಾಸ್ತಿ ಕಾಲ್ ಮಾಡಲ್ಲ, ಜಾಸ್ತಿ ಮಾತಾಡ್ಸಲ್ಲ, ಒಂದ್ ಶಾರ್ಟ್ ಬ್ರೇಕ್ ತಗೊಳ್ಳೋಣ, ನಾನು ನನ್ನ ಪಾಡಿಗೆ ಇರ್ತೀನಿ, ನಾನು ರಿಯಲೈಸ್ ಮಾಡ್ಕೊಂತೀನಿ ನನಗಿದು ಲವ್ ಆಗಿದೆಯಾ, ಏನಾಗಿದೆ, ನನಗೆ ಇವ್ರು ಜೆನ್ಯೂನ್ ಆಗಿ ಇಷ್ಟ ಆಗ್ತಾ ಇದಾರಾ ಅಥವಾ ಜಸ್ಟ್ ಅನ್ ಅಟ್ರಾಕ್ಷನ್ ಇದು. ಸೊ ಈ ತರ ನಿಮಗ್ ನೀವೇ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಒಂದ್ ಶಾರ್ಟ್ ಬ್ರೇಕ್ ತಗೊಂಡಿದ್ದೀರಾ. ತುಂಬಾ ಜನ ಈವನ್ ದೋ ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇದ್ರು ಎಷ್ಟೋ ವರ್ಷಗಳಿಂದ ಸಿಂಗಲ್ ಆಗಿದ್ದೀರಾ. 1-2 ವರ್ಷದಿಂದ ಮಿನಿಮಮ್ 2 ವರ್ಷದಿಂದ ನೀವು ಸಿಂಗಲ್ ಆಗಿರೋದನ್ನ ನೋಡ್ತಾ ಇದೀನಿ. ಬಟ್ ಎಸ್, ಐ ಫೀಲ್ ಸಿಂಗಲ್ ಆಗಿ ನೀವು ನಿಮ್ಮ ಪರ್ಸನಾಲಿಟಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಆಸ್ ಅ ಪರ್ಸನ್ ಅಂದ್ರೆ ನಿಮ್ ಮೇಲೆ ಸೆಲ್ಫ್ ಲವ್ ಜಾಸ್ತಿ ಆಗಿದೆ ಒನ್ ಥಿಂಗ್. ಅಂಡ್ ಇಟ್ಸ್ ಓಕೆ, ಸೋಷಲೈಸ್ ಮಾಡ್ಬೇಕು ಜಾಸ್ತಿ ಅಂತ ಏನಿಲ್ಲ. ನೀವು ನಿಮ್ ಪಾಡಿಗೆ ನಿಮಗೆ ಹೊರಗಡೆ ಅವ್ರು ಬಂದು ನಿಮ್ನ ಎಂಟರ್ಟೈನ್ ಮಾಡ್ಬೇಕು ಅಂತ ನೀವು ಯಾವಾಗ್ಲೂ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ನಿಮ್ ಪಾಡಿಗೆ ನೀವು ಯಾವಾಗ್ಲೂ ಖುಷಿಯಾಗಿರ್ತೀರಾ, ನಿಮ್ನ ನೀವು ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಂತೀರಾ. ನಿಮ್ಮ ಮೆಂಟಲ್ ಹ್ಯಾಪಿನೆಸ್ ಮ್ಯಾಟರ್ ಆಗುತ್ತೆ ಅನ್ನೋದು ನಿಮಗೂ ಚೆನ್ನಾಗ್ ಗೊತ್ತು. ಐ ಗೆಸ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ನಿಮಗೆ ಗೊತ್ತು ಅವ್ರನ್ನ ಚೂಸ್ ಮಾಡಿದ್ರೆ ಮೇ ಬಿ ನಿಮಗೆ ಮೆಂಟಲ್ ಪೀಸ್ ಸಿಗುತ್ತೋ ಇಲ್ವೋ ಅಂತ ಕ್ವೆಶನ್ ಮಾಡ್ಕೊಂತಾ ಇದ್ದೀರಾ. ಮೇ ಬಿ ನಿಮ್ಮ ಲೈಫ್ ಅಲ್ಲಿ ಇರುವ ಒಂದು ಪೀಸ್ ನಿಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೇನೋ ಅಂತ ಒಂದು ಥಾಟ್ ಅಲ್ಲಿ ಇದ್ದೀರಾ. ಐ ಗೆಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರ ಬಗ್ಗೆ ಏನೋ ತುಂಬಾ ಟೆನ್ಷನ್ ಅಂತ ಅಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ಆ ಪರ್ಸನ್ ಇಂದ ನಿಮಗೆ ಒಂದು ಮೆಂಟಲ್ ಪೀಸ್ ಸಿಗುತ್ತೆ ಅನ್ನೋದು ಡೌಟ್ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಇದೆ ರೊಮ್ಯಾಂಟಿಕ್ ಲವ್ ಅಫೇರ್. ಮೇ ಬಿ ಅವ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅಥವಾ ಅವ್ರನ್ನ ಈಗ ನೀವು ಅಪ್ರೋಚ್ ಮಾಡಿದ್ರೆ, ಅವ್ರನ್ನ ನೀವು ಕನೆಕ್ಟ್ ಆದ್ರೆ, ಮೇ ಬಿ ಐ ಆಮ್ ನಾಟ್ ಸೀಯಿಂಗ್ ನಿಮ್ಮಿಬ್ರು ಮಧ್ಯ ಅಂತ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಆಗತ್ತೆ ಅಂತ. ಬಿಟ್ ಪ್ರಾಬ್ಲಮ್ಯಾಟಿಕ್ ಬಾಂಡಿಂಗ್ ಆಗೋ ಪಾಸಿಬಿಲಿಟೀಸ್ ಇದೆ ಗ್ರೂಪ್ 1 ಅವ್ರಿಗೆ. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ. ಇವಾಗ ಗ್ರೂಪ್ 2 ಬ್ಯಾಡ್ ಕರ್ಮ, ಐ ಡೋಂಟ್ ನೋ ವೈ ಗ್ರೂಪ್ ನ ಚೂಸ್ ಮಾಡಿದಾರ. ಲೆಟ್ಸ್ ಸಿ.
ಯಾಕೆ ನಿಮ್ಮ ಲೈಫಲ್ಲಿ ನಿಮ್ಮ ಕರ್ಮ ರಿಟರ್ನ್ ಆಗಿ ನಿಮ್ನ ಹಿಟ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಫಾರ್ ಗ್ರೂಪ್ 2. ಸೊ ಕರೆಂಟ್ ಸಿಚುವೇಶನ್, someone is coming into your life ಅನ್ಸ್ತಾ ಇದೆಯಲ್ಲ, ಓಡೋಡ್ ಬರ್ತಾ ಇದ್ದಾರೆ. ಸೊ ಲುಕ್ ಎಟ್ ದಿಸ್, 8 of cups ರಿವರ್ಸಲ್ ಆಗಿ ಬಂದಿದೆ. ದಟ್ ಈಸ್ ವೈ ದೇರ್ ಈಸ್ ಬ್ಯಾಡ್ ಕರ್ಮ ಹಿಯರ್. ಅಂದ್ರೆ ಗೈಸ್, ಐ ಡೋಂಟ್ ನೋ ನಿಮ್ಮ ಪಾಸ್ಟ್ ಅಲ್ಲಿ ಏನಾಯ್ತು ಅಂತ, ಬಟ್ ಯಾಕೆ ನೀವೆಲ್ಲ ನಿಮ್ಮಿಂದನೇ ಆಯ್ತು ಅಂತ ಅನ್ಕೊಂತಾ ಇದೀರಾ? ಯಾಕೆ ನಿಮ್ ಮೇಲೆ ನೀವೆಲ್ಲ ತಪ್ಪನು ಹೊರಿಸ್ಕೊಂತಾ ಇದೀರಾ? ಯಾಕೆ ನೀವೇ ತಪ್ಪು ಮಾಡಿದ್ರಿ? ನಿಮಗ್ ಹರ್ಟ್ ಮಾಡೋರು ತಪ್ಪು ಮಾಡಿದ್ದಾರೆ, ಅವ್ರ ಕಡೆನೂ ಸಣ್ಣ ಪುಟ್ಟ ತಪ್ಪಾಗಿದೆ, ಎಲ್ಲಾದು ನೀವೇ ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು, ನಂದೇ ತಪ್ಪು. ಯಾಕೆ ಗಿಲ್ಟು? ಯಾಕೆ ರಿಗ್ರೆಟ್? ಚಾಯ್ಸ್ ಮಾಡಿದ್ರಿ, ಇಟ್ ಹ್ಯಾಪಂಡ್. ಏನೋ ಒಂದು ಎಂಡಿಂಗ್ ಆಗಿದೆ ನಿಮ್ಮ ಲೈಫಲ್ಲಿ, ಹ್ಯಾಪಂಡ್ ಫಾರ್ ಅ ಗುಡ್ ರೀಸನ್. ಮತ್ತೆ ಮತ್ತೆ ಪದೇ ಪದೇ ಅದೇ ಸೈಕಲಿಗೆ ಹೋಗ್ಬೇಕು ಅನ್ನೋದಿಲ್ಲ. ಯಾರೋ ಒಬ್ರು ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಯಾರೋ ಒಬ್ರು ನಿಮಗೆ ಹರ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಲುಕ್ ಎಟ್ ಯು, ನೀವು, ದಿಸ್ ಇಸ್ ಯು, ರೈಟ್? ಅಂದ್ರೆ ಬೇಜಾರಲ್ಲಿದ್ದೀರಾ, ಅವ್ರು ನಿಮ್ನ ಎಷ್ಟೇ ಟ್ರೈ ಮಾಡಿದ್ರು ಅವ್ರವ್ರ ಡಿಸಿಷನ್ ತಗೋಬಿಟ್ಟಿದ್ದಾರೆ ನಿಮ್ನ ಬಿಟ್ಟು ಹೋಗ್ಬೇಕಂತ, ನಿಮ್ ಜೊತೆ ಇರೋದ್ ಬೇಡ ಅಂತ ಅವ್ರವ್ರ ಡಿಸಿಷನ್ ತಗೋಬಿಟ್ಟಿದ್ದಾರೆ ಆಲ್ರೆಡಿ. ಐ ಡೋಂಟ್ ಥಿಂಕ್ ಇಲ್ಲಿ ನೀವ್ ಯಾಕೆ ಇನ್ನೂ ಮೂವ್ ಆನ್ ಆಗ್ತಾ ಇಲ್ಲ. ದಟ್ಸ್ ವೈ ಲುಕ್ ಎಟ್ ದಿಸ್, 8 of cups ರಿವರ್ಸಲ್ ಆಗಿ ಬಂದಿದೆ, 8 of cups ಅಪ್ರೈಟ್ ಬಂದಿದ್ರೆ ಯಾರೆಲ್ಲ ಕಲಿತಾ ಇದ್ದೀರಾ ಟ್ಯಾರೋ, ಮೂವ್ ಆನ್ ಆಗ್ತಾ ಇದಾರೆ, ಕಷ್ಟಪಟ್ಟಾದ್ರೂ ಮೂವ್ ಆನ್ ಆಗ್ತಾ ಇದಾರೆ, ಸ್ವಲ್ಪನಾದ್ರು ಗ್ರೋತ್ ಇದೆ ಅಂತ. ಬಟ್ ಇದು ರಿವರ್ಸಲ್ ಆಗಿ ಬಂದಿದೆ, ನೀವು ರೆಡಿನೇ ಇಲ್ಲ ನಿಮ್ ಪಾಸ್ಟ್ ನ ಮರೆಯೋದಕ್ಕೆ. ಬಿಕಾಸ್ ನಿಮಗ್ ಫೀಲ್ ಆಗ್ತಾ ಇದೆ, ಓಕೆ ನನ್ನಿಂದನೇ ಆಗಿದ್ದು, ನಂದೇ ತಪ್ಪು. ಒಂದ್ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದೀರಾ ಅಂಡ್ ಎಲ್ಲ ಬ್ಲೇಮ್ ನಿಮ್ ಮೇಲೆ ನೀವೇ ಹಾಕೊಂತಾ ಇದೀರಾ. ನೀವು ಮೂವ್ ಆನೇ ಆಗಿಲ್ಲ. ಮೂವ್ ಆನ್ ಆಗೋದು ದೊಡ್ಡ ವಿಚಾರ ಅಲ್ಲ, ಬಟ್ ಗಿಲ್ಟ್ ಫೀಲ್ ಮಾಡ್ತಾ ಇದೀರಾ. ಐ ಡೋಂಟ್ ನೋ ವೈ. ಯಾಕೆ ಒಬ್ರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಒಬ್ರು ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಒಬ್ರು ನಿಮ್ ಮೇಲೆ ನೋ, ಇಟ್ ಡಸಂಟ್ ಮೇಕ್ ಸೆನ್ಸ್. ಅಂದ್ರೆ ಒಬ್ರಿಂದ ಎಷ್ಟಂತ ಓಡೋಗ್ತೀರಾ? ಡಸಂಟ್ ಮೇಕ್ ಸೆನ್ಸ್. ಲುಕ್ ಇಟ್ ದಿಸ್ 9 of cups. ನನಗೆ ಏನ್ ಅನ್ಸ್ತಾ ಇದೆ ಗೊತ್ತಾ, ಗ್ರೂಪ್ 2, ನೀವು ಒಬ್ರು ಹಿಂದೆ ತುಂಬಾ ವರ್ಷ, ತುಂಬಾ ತಿಂಗಳಿಂದ ಓಡೋಗ್ತಾ ಇದ್ದೀರಾ, ಬಟ್ ಇನ್ನೊಂದು ಯಾವ್ದೋ ಒಂದು ಪರ್ಸನ್ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ಐ ಗೆಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ಬ್ಯೂಟಿಫುಲ್ ಲೈಫ್ ಅನ್ನಿಸ್ತಾ ಇದೆ. ಅಂದ್ರೆ ಇನ್ ರಿಟರ್ನ್ ಆಗಿ ನಿಮ್ಮ ಲೈಫ್ ಅಲ್ಲಿ ನೀವು ಒಂದು ಚೇಂಜಸ್ ನ ನೋಡ್ತೀರಾ ವೆರಿ ಸೂನ್. ಟ್ರಸ್ಟ್ ಮೀ, ವಿತ್ ಇನ್ ಫ್ಯೂ ಮಂತ್ಸ್ ಅಂತ ಹೇಳ್ಬೋದು. ಕಪ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಎನರ್ಜಿನೇ ಇದು, ಬಟ್ ವಿತ್ ಇನ್ ಫ್ಯೂ ಮಂತ್ಸ್, ಇವಾಗ ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಡಸಂಟ್ ಮ್ಯಾಟರ್. ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಮೂವ್ ಆಗ್ತೀರಾ. ಮೂವಿಂಗ್, ರಿಲೊಕೇಶನ್ ಅಂದ್ರೆ ಇನ್ನೊಂದ್ ಪ್ಲೇಸಿಗೆ ಶಿಫ್ಟ್ ಆಗೋದನ್ನ ನೋಡ್ತಾ ಇದೀನಿ. ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋದು. ಇವಾಗ ಸಿಟಿ ಲೈಫ್ ಅಲ್ಲಿ ಇದೀರಾ ಅಂದ್ರೆ ಮೇ ಬಿ ಆಲ್ ಆಫ್ ಅ ಸಡನ್ ನೀವು ರೂರಲ್ ಏರಿಯಾ, ಹಳ್ಳಿ ಹೋಗ್ಬೇಕಾಗಿ ಬರ್ಬೋದು. ಹಳ್ಳಿಲಿ ಇದೀರಾ ಅಂದ್ರೆ ಸಿಟಿಗೆ ಬರ್ಬೇಕಾಗಿ ಬರ್ಬೋದು. ಕಂಪ್ಲೀಟ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಅಂಡ್ ಟ್ರಸ್ಟ್ ಮೀ, ಈ ಒಂದು ಲೈಫ್ ಸ್ಟೈಲ್ ನೀವೇ ಅಟ್ರಾಕ್ಟ್ ಮಾಡ್ತಾ ಇರೋದು. ಅಂದ್ರೆ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಒಂದನ್ನ ನೀವು ಹೋಗ್ಲಿ ಅಂತ ಬಿಟ್ಟಾಗ ಇನ್ನೊಂದ್ ನಿಮ್ ಕೈ ಹಿಡಿಯತ್ತೆ. ಬಟ್ ಒಂದನ್ನ ನೀವು ಬಿಡದೇ ಇಲ್ಲ, ಅಲ್ಲೇ ಇರ್ತೀನಿ, ಅಲ್ಲೇ ಕೂತ್ಬಿಟ್ಟು ಮೊಟ್ಟೆ ಇಡ್ತೀನಿ ಅಂದ್ರೆ ಕಾಂಟ್ ಹೆಲ್ಪ್. ದೇವ್ರಿಗೂ ಹೆಲ್ಪ್ ಮಾಡೋದಕ್ ಆಗಲ್ಲ. ಇರು, ನೀನೇ ಚೂಸ್ ಮಾಡಿದ್ದು, ನೀನೇ ಮಾಡ್ಕೋ. ಎಷ್ಟು ತನಕ ಕೂತಿರ್ತೀಯ ಅಂತ ದೇವ್ರೇ ಕ್ವಶನ್ ಮಾಡುತ್ತೆ, ರೈಟ್? ಸೊ ಐ ಡೋಂಟ್ ನೋ, ಯಾಕೆ ನೀವು ಪಾಸ್ಟ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದೀರಾ? ಯಾಕೆ ನೀವು ನಿಮ್ನ ಕೇರೇ ಮಾಡ್ದಿಲ್ಲವ್ರನ್ನ ಕೇರ್ ಮಾಡ್ತಾ ಇದ್ದೀರಾ? ಯಾಕೆ ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ ರಾಂಗ್ ಪರ್ಸನ್ಗೆ? ಲುಕ್ ಎಟ್ ದಿಸ್, ಯಾರೋ ಒಬ್ರು ಟರ್ನ್ ಡೌನ್ ಮಾಡಿದ್ದಾರೆ, ಯಾರೋ ಒಬ್ರು ನಿಮ್ನ ರಿಜೆಕ್ಟ್ ಮಾಡಿದ್ದಾರೆ, ಯಾರೋ ಒಬ್ರು ನಿಮ್ನ ಬೇಡ ಅಂತ ಬಿಟ್ಟಿದ್ದಾರೆ. ಬಟ್ ಇಟ್ ಡಸಂಟ್ ಮೇಕ್ ಸೆನ್ಸ್ ನೀವು ಮತ್ತೆ ಮತ್ತೆ ಅವ್ರ ಹತ್ರ ಹೋಗೋದು. ಲುಕಿಂಗ್ ಫಾರ್ ಡರ್ಟ್ ಆನ್ ಯು. ಎಸ್, ದಿಸ್ ಇಸ್ ಯು. ತಪ್ಪೆಲ್ಲ ನಿಮ್ ಮೇಲೆ ಹಾಕೊಂತಾ ಇದೀರಾ. ಅಲ್ಲಿ ಇನ್ ರಿಯಾಲಿಟಿ ನಿಮ್ದೇನು ತಪ್ಪಿಲ್ಲ. ಇಟ್ ಜಸ್ಟ್ ಹ್ಯಾಪನ್. ವಾಟ್ ಎವರ್ ಹ್ಯಾಪನ್ ಫಾರ್ ಅ ರೀಸನ್. ಎಲ್ಲದೂ ಆಗೋದು ಒಳ್ಳೇದಕ್ಕೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಗ್ರೂಪ್ 2. ಇನ್ನು ಮುಂದೆ ನೀವು ನಿಮ್ ಮೇಲೆ ತಪ್ಪು ಹಾಕೊಂಡ್ರೆ ಈ ವಿಡಿಯೋನ ನೋಡ್ಬೇಡಿ ಇನ್ನು, ಓಕೆ? ಬಿಕಾಸ್ ಯು ಡೋಂಟ್ ಡಿಸರ್ವ್ ಇಷ್ಟು ನೆಗೆಟಿವ್ ಲೈಫ್. ಯು ಡೋಂಟ್ ಡಿಸರ್ವ್ ಇಷ್ಟೊಂದು ಕಷ್ಟ. ಯು ಡೋಂಟ್ ಡಿಸರ್ವ್ ಇಷ್ಟೊಂದು ಪೇನ್. ಯು ಡೋಂಟ್ ಡಿಸರ್ವ್. ಯು ಡಿಸರ್ವ್ ದಿ ಬೆಸ್ಟ್. ಲೈಫಲ್ಲಿ ಹೋಗಿದ್ದು ಲೆಟ್ ಇಟ್ ಗೋ. ಅದು ಒಳ್ಳೇದಲ್ಲ ನಿಮಗೆ. ಹೋಗಿದ್ ಹೋಯ್ತು. ಹ್ಯಾಪನ್ ಫಾರ್ ಅ ರೀಸನ್. ಅಂಡ್ ಲೆಟ್ ಮಿ ಟೆಲ್ ಯು, ಹೋಗಿದ್ದು 10 ಪಟ್ಟು ಒಳ್ಳೇದ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಫರ್ಗೆಟ್ ಅಬೌಟ್ ವಾಟ್ ಹ್ಯಾಪನ್ ಇನ್ ದ ಪಾಸ್ಟ್. ಓಕೆ, ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂಯಬಲ್ ಮೆಸೇಜ್ ಸಿಕ್ಕಿದೆ ಅಂತ. ಗ್ರೂಪ್ 2, ನೀವ್ ಹೇಳಿ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.